ಏನಿಲ್ಲರಿ, ನಮ್ಮೆಲ್ಲ ಸಿಬ್ಬಂದಿಗಳು ನಮ್ಮ ಮೇಲಿನ ಪ್ರೀತಿಗೆ, ನಮ್ಮ ಮೇಲಿರೋ ಕಾಳಜಿಗೆ ಇವತ್ತು ನನ್ನ ಹುಟ್ಟುಹಬ್ಬ ಇರೋದರಿಂದ ಕಾಣಿಕೆ ರೂಪದಾಗ ಕಾರ್ ಕೊಟ್ಟಾರ. ನನ್ನ ಎಲ್ಲ ಸಿಬ್ಬಂದಿಗಳು, ನನ್ನ ಕುಟುಂಬದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನೊಂದು ಕೇಳಿ ಬಂದಿ ಸರ್, ನೀವೇನೋ ಪ್ರೆಷರ್ ಮಾಡಿ ನೌಕರ ಕಡೆಯಿಂದ ರೊಕ್ಕ ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡಿ ನೀವು ಗಾಡಿ ತಗೋತೀವಿ ಸರ್. ಸಿದ್ದೇಶ್ವರ ಮೇಲೆ ನಾವು ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಂಥ ಕೆಲಸ ನಾವು ಇವತ್ತಿನ ತನಕ ನಾವಂತರೂ ಯಾರೂ ಮಾಡಿಲ್ಲ. ಯಾರಾದರೂ ಸುಳ್ಳು ಆರೋಪ, ತಮಗೆ ಯಾವುದೂ ವಿಷಯ ಸಿಗಲಾರ್ದು ಬೇಕಾದ ಸುಳ್ಳು ಆರೋಪ ಮಾಡಾಕ್ತಾರೆ. ಆಲ್ಮೋಸ್ಟ್ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಅದಾರ. ನನಗಿತ್ತು ಈ ಪ್ರಶ್ನೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೇಳ್ರೆ ಅವರು ಉತ್ತರ ಕೊಡ್ತಾರೆ ಇದ್ರ ಬಗ್ಗೆ ರೀ. ಸರ್, ಅವ್ರ ಗಾಡಿ ಉಡುಗೊರೆ ಹೇಗೆ ಕೊಟ್ಟಿದ್ದಾರೆ, ಏನು ಹೇಳ್ತಾರೆ ಸರ್? ನಾನು ಇದನ್ನು ಭಾಳ ದಿವಸದಿಂದ ಅವ್ರು ಕೊಡ್ತೀನಿ ಅನ್ನಕತ್ತಿದ್ರೆ ನಾ ಬ್ಯಾಡ ಅಂತ ಅದನ್ನು ಅವಾಯ್ಡ್ ಮಾಡ್ಕೊತ ಬಂದೀನಿ. ಆದರೂ ಎಲ್ಲ ಸಿಬ್ಬಂದಿಗಳು ನನಗೆ ಗೊತ್ತಿಲ್ದಾರಂಗೆ ಇದನ್ನು ದುಡ್ಡು ಕೊಟ್ಟು ನನಗೆ ಒಂದು ಸೇಫ್ಟಿ ಇರಲಿ, ಮುಂದಿನ ಜೀವನಕ್ಕೆ ಒಂದು ಇದನ್ನಾಗಿರಲಿ ಅಂತ ಹೇಳಿ ಕೊಟ್ಟಾರ. ಅವ್ರಿಗೆ ನಾನು ಮತ್ತೊಮ್ಮೆ ತುಂಬ ಹೃದಯ ಅಭಿನಂದನೆಗಳಿಸ್ತೇನೆ ನಮ್ಮ BDCC ಬೆಳಗಾವಿ ನೌಕರ ಒಕ್ಕೂಟಕ್ಕೆ. ಈ ಸಂಘಟನೆ ಇನ್ನೂ ಹೆಚ್ಚಾಗಿದೆ. ನಾವು ಬ್ಯಾಂಕಿನ ಹಿತದೃಷ್ಟಿಯಿಂದ, ನೌಕರ ಹಿತದೃಷ್ಟಿಯಿಂದ ಯಾವತ್ತೂ ಸಂಘಟನಾತ್ಮಕವಾಗಿ ಮುಂದುವರಿತೀವಿ. ಇದ್ರಾಗ ಏನು ರಾಜಕೀಯೇತರ ಏನೂ ಇಲ್ಲ. ಯಾರೋ ಅಪಪ್ರಚಾರ ಮಾಡ್ತಾ ಇರ್ಬೋದು ಅದು ಇದು ಅಂತೇಳಿ. ನಮ್ದು ರಾಜಕೀಯೇತರ ಅದ. ಇದು ನಾವು ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ನೌಕರರ ಹಿತದೃಷ್ಟಿಯಿಂದ ಸಂಘಟನೆ ಮಾಡಿದ್ದೀವಿ. ಇದು ಯಾರು ವಿರೋಧನೂ ಅಲ್ಲರಿ, ಯಾರ ಪರಾನೂ ಅಲ್ಲರಿ ಇದು ನೌಕರ ಸಂಘಟನೆ.